ನಿಜವಾಗ್ಲೂ ಇವತ್ತು ನನಗೆ ನೀವು ಇಷ್ಟೊಂದು ವ್ಯವಸ್ಥೆ ಮಾಡಿದ್ದೀರಾ. ಯಾಕೆಂದರೆ ಹೋದ ವರ್ಷ ಭಾಳ ಕಷ್ಟ ಆಗಿತ್ತು ನನಗೆ. ಈ ವರ್ಷ ನೋಡಿ, ನೀವು ಹಿಂದ್ಗಡೆ ನೀವೆಲ್ಲರೂ ಬಂದಿದ್ದೀರಾ. ಕಾರ್ ಮುಖಾಂತರದಲ್ಲಿ ನನಗೆ ಲೈಟಿನ ಈ ಛಾಯೆ ಕೊಟ್ಟು ಕರ್ಕೊಂಡು ಹೋಗ್ತಾಯಿದ್ದೀರಾ. ಹೋದ ವರ್ಷ ನಾನು ಮಂತ್ರಾಲಯದಿಂದ ಕೇದಾರನಾಥದವರೆಗೂ ಹೋದೆ. ಅವತ್ತು 12:30ವರೆಗೂ ನಡೆದಿದ್ದೀನಿ ರಾತ್ರಿ. ಇಲ್ಲ 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 ಇದು ನೋಡಿ, ಏನು ಒಂಥರ ಭಯ ಅಂದರೆ ಏನಿಲ್ಲ, ಇದೇ ಥರ ಜಂಗಲ್ಲು, ಇದೇ ಥರ ಕಾಡು, ಏನೋ ಒಂಥರ ಓದಂಗಾಗೋದು. ಆವಾಗ ಆ ಥರದಲ್ಲಿ ಕಷ್ಟ ಅಂದರೆ ಅಷ್ಟು ಕತ್ಲು, ಒಂಥರ ಭಯ. ಹೌದು, ಏನಾದರೂ ಬರುತ್ತೇನೋ, ಈ ಸೌಂಡು ಕೇಳಿದರೆ ಒಂಥರ ಭಯ ಆಗ್ತಾಯಿತ್ತು ಕಾಡೊಳಗಡೆ. ಇವಾಗ ನೀವೆಲ್ಲರೂ ಇದ್ದೀರಾ, ಆದರೆ ಅವತ್ತು ಯಾರೂ ಇಲ್ಲ. ರಾತ್ರಿ 12:30ವರೆಗೂ ನಡೆದಿದ್ದೀನಿ ಒಂದು ಟೈಮಲ್ಲಿ. ಆವತ್ತು ನನಗೆ ಹೇಳ್ತಾಯಿದ್ದೀನಿ ಕೇಳಿ, ನಾಯಿ ಬಂತು ಕಾಡೊಳಗಡೆ. ಆ ಭಯ ಪಟ್ಕೊಂಡು ಅಲ್ಲೇ ಬೋರ್ಡ್ ಏನಂತ ಹಾಕಿದ್ದಾರೆ, ಚಿರತೆ ಬಂತು ಅಂತ ಹಾಕಿದ್ದಾರೆ. ಚಿರತೆ ಇದಾವಂತ. ನಾ ಗುಂಗಲ್ಲೇ ಬಂದ್ಬಿಟ್ಟಿದ್ದೀನಿ, ಚಿರತೆ ಇದೆ ಅಂತಂದು ಬಂದಿದ್ದೀನಿ. ಅಲ್ಲಿ ಬಂದು ಕಾಡೊಳಗಡೆ ಕೂತ್ಕೊಂಡಿದ್ದೀನಿ. ಅಲ್ಲಿ ಸಡನ್ನಾಗಿ ಒಂದು ಬಂದ್ಬಿಡ್ತು. ಅದು ನಾಯಿ ನೋಡಿದರೆ, ಆದರೆ ಚಿರತೆನೇ ಬಂತು ಅಂತ ನನಗೆ ಭಯ ಆಗಿತ್ತು. ಅಲ್ಲ, ಅಷ್ಟು ಭಯಾನಕವಾದಂಥ ಒಂದು ಟೈಮಲ್ಲಿ ನಾನು ಕಳೆದಿದ್ದೀನಿ. ಆದರೆ ಇವತ್ತು ಹೌದು, ನನಗೆ 2600 ಕಿಲೋಮೀಟರ್ ನಾನು ಬಂದ ಅಂತಂದು ನನಗೆ ಆಶ್ಚರ್ಯ ಆಗ್ತಾಯಿದೆ. ಪಾದಯಾತ್ರೆ ಉಡುಪಿ ಮಠದಿಂದ ಜನಸಾಗರ, ಅಷ್ಟು ಜನಗಳು ನೋಡಿದ್ದಾರೆ, ಜನಗಳು ಬಂದರು. ಹಂಗಾಗಿ ಆ ಕಡೆ ಸ್ವಲ್ಪ ಲೇಟ್ ಆಯಿತು. 15 ಕಿಲೋಮೀಟ್ರ್ 20 ಕಿಲೋಮೀಟ್ರು. ಇವತ್ತು ಪ್ರತಿದಿನವೂ 30-35 ಕಿಲೋಮೀಟ್ರ್ ನಡೀತಾ ಇದ್ದೀನಿ. ನಿನ್ನೆ 39 ಕಿಲೋಮೀಟ್ರು. ಇವತ್ತು ನೋಡೋಣ ಭಗವಂತ. ಯಾಕಂದರೆ ಆದರೂ ಕಾಲು ನೋಡಿದರೆ ಇವಾಗ ಆಲ್ರೆಡಿ ಹೆಂಗಾಗಿದೆ ಅಂತೇಳಿ. ನಾನು ಆಲ್ರೆಡಿ ಒಂದು ತೋರಿಸಿ ಹಾಕಿದ್ದೀನಿ. ಈಗ ಕಾಲು ಒಂಥರ ಹುಳ ತಿಂದ ರೀತಿ ಆಗಿಬಿಟ್ಟಿದೆ ಕಾಲು. ಇರಲಿ, ಹೌದು. ನನಗೆ ಜನಗಳಿಗೆ ಪ್ರೂವ್ ಮಾಡೋಕ್ಕಿಂತ ಭಗವಂತನಿಗೆ ಪ್ರೂವ್ ಮಾಡಿದರೆ ಸಾಕು. ಭಗವಂತ ನೋಡ್ತಾರಲ್ವ, ಅದೊಂದೇ ನಾನು ನಂಬಿರೋದು. ಈಗ ಭಗವಂತ ಎಲ್ಲಿದ್ದಾರೆ? ನಿಮ್ಮಲ್ಲಿದ್ದಾರೆ, ದೇವರಲ್ಲಿ. ಇವ್ರಿಗೆ ಯಾರು ರಾಯರಿದ್ದಾರೆ, ಜೈ ಶ್ರೀರಾಮ್ ಅಂತಂದು ಭಗವಂತನ ಹೆಸರನ್ನು ಹೇಳಿಕೊಂಡು ಒಂದು 4 ಜನಕ್ಕೆ ಒಳ್ಳೇದು ಮಾಡ್ತೀವಲ್ಲ, ಅವರಲ್ಲಿ ನಾವು ಭಗವಂತ ನೋಡ್ತೀವಿ. ಅಲ್ಲ, ಇವತ್ತು ನಾನು ನಡೀತಾ ಇದ್ದೀನೋ ಅಥವಾ ಪಾದಯಾತ್ರೆ ಮಾಡ್ತಾ ಇದ್ದೀನೋ ಇಲ್ವೋ ಅಂತ ಭಗವಂತನಿಗೆ ಗೊತ್ತು. ನೋಡಿದಿರಲ್ವಾ? ಹೌದು. ಈಗ ನೋಡಿ, ಒಂದು ವಿಚಾರದಲ್ಲಿ ಕಾಲು ಯಾವ ಥರ ಆಗಿದೆ ಅಂದರೆ ನೋಡಿ, ಕಾಲು ಇದು ನಡೆದಿರೋದು ಇದು, ಹೌದಾ? ಕಾಣಿಸ್ತಾ ಇದೆ ಇವಾಗ? ಈ ಥರ ಆಗಿದೆ ಕಾಲು. ಹೆಂಗಾಗಿದೆ ಅಂದರೆ ಒಂಥರ ನಡೆದು ನಾನು ಈ ಕಾಲು ಮತ್ತು ಈ ಕಾಲು ನೋಡಿರಿ. ನಾನು ಯಾಕೆ ಈ ಥರ ತೋರಿಸ್ತಾ ಇದ್ದೀನಿ ಅಂದರೆ, ದಯವಿಟ್ಟು ಬೇಜಾರು ಮಾಡ್ಕೋಬಾರ್ದು. ಬಟ್ಟೆ ತೆಗಿ ನೋಡಿ, ಅನುಭವಿಸ್ತಾರೆ, ಗೊತ್ತಪ್ಪ ಎಲ್ಲರಿಗೂ ಗೊತ್ತಾಗಲ್ಲ. ಯಾರೋ ಒಬ್ರು ಏನೋ ಮಾತಾಡ್ತಾರೆ ಅಂದ್ಕೊಂಡು ಅದ್ರ ಕಡೆ ಕಿವಿ ಕೊಡಬಾರ್ದು. ಏನೇನೋ ಮಾತಾಡ್ಬೇಕು. ಯಾಕೆ ಈಗ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಕಾಲು ತೋರಿಸಿದ್ದೀನಿ ಅಂತೇಳಿ. ನಾನು ಯಾಕೆ ಇದನ್ನು ನಡೀತಾ ಇದ್ದೀನಿ ಅಂದರೆ, ನನ್ನ ಸ್ವ ಇಚ್ಛೆಯಿಂದ, ನನ್ನ ಮನಸ್ಸಿಂದ ಲೋಕ ಕಲ್ಯಾಣಕ್ಕೋಸ್ಕರ, ಎಲ್ಲರಿಗೂ ಒಳ್ಳೆಯದಾಗಲಿ, ಯಾರಿಗೆ ಕಷ್ಟ ಇದೋ ಆ ಕಷ್ಟ ಎಲ್ಲ ಮುಕ್ತಿಯಾಗಲಿ, ಯಾರ ಮಕ್ಕಳು ಮದುವೆ ಆಗಿಲ್ಲೋ ಆ ಮಕ್ಕಳು ಮದುವೆ ಆಗಲಿ, ತಂದೆ ತಾಯಿಂದರು ನನ್ನ ಮಗನ ಮದುವೆ ಆಗಿಲ್ಲ, ನನ್ನ ಮಗಳು ಮದುವೆ ಆಗಿಲ್ಲ ಅಂತಂದು ಕೊರಗಿರಬಾರ್ದು. ಯಾರು ಹಾಸ್ಪಿಟ್ಲಲ್ಲಿ ಪರದಾಡ್ತಾ ಇರ್ತಾರೋ ಬೆಡ್ ಮೇಲೆ, ನನಗೆ ಆ ಕಾಯಿಲೆ ಇದೆ, ನನಗೆ ಸುಮಾರು ಒಂದು ದಿನಕ್ಕೆ 5,000 6,000 7,000 8,000 ಜನ 10,000 ಜನದವರೆಗೂ ರೀಚ್ ಆಗಿದೆ. ಅಷ್ಟು ಜನ ಕರೆ ಮಾಡ್ತಿರ್ತಾರೆ, ನನಗೆ ಈ ಪ್ರಾಬ್ಲಮ್ ಇದೆ, ಕ್ಯಾನ್ಸರ್ ಇದೆ, ಬ್ರೈನ್ ಟ್ಯೂಮರ್ ಇದೆ ಅಂತ. ಅಂಥವ್ರಿಗೆಲ್ಲ ಮುಕ್ತಿ ಆಗಿಬಿಡಬೇಕು. ಆ ಕ್ಯಾನ್ಸರ್ ಏನೂ ಇರಬಾರ್ದು ಅವ್ರಿಗೆ, ನಮ್ಮಂಗೆ ನಾರ್ಮಲ್ ಆಗಿರಬೇಕು ಅಂತ ಹೇಳಿ ಅವರು ಆಸ್ತಿ ವಿಚಾರದಲ್ಲಿ ಅದೆಲ್ಲದು ಮುಕ್ತಿ ಆಗಲಿ. ಅವರು ಕೋರ್ಟ್ ವಿಚಾರದಲ್ಲಿ ಪಾಪ ಎಷ್ಟೋ 5 ವರ್ಷ 10 ವರ್ಷ 20 ವರ್ಷ ಪರದಾಡ್ತಾ ಇರ್ತಾರೆ. ಜೀವನ ಇರೋದು ಒಂದೇ ಸಲ. ಈ ಜೀವನ
ಕಷ್ಟ ಬಂತಂತ ಹೇಳ್ಕೊಂಡು ನಾವು ಎದುರೋದು ಬೇಡ. ಭಗವಂತ ಇದ್ದಾರೆ ಇಲ್ಲಿ. ರಾಯರನ್ನ ನಂಬಿದ್ದೀವಿ ನಾವು ರಾಯರನ್ನ ನಂಬಿ ಒಂದು ಹೆಜ್ಜೆ ಮುಂದೆ ಹಾಕಿದ್ದೀವಿ. ಮನುಷ್ಯರು ನಂಬಿಲ್ಲ, ಜನಗಳು ನಂಬಿಲ್ಲ. ಯಾಕಂದರೆ ನಂಬ್ರಿ, ಜನಗಳು ನಾನು ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಇಲ್ಲಿ ನಾವು ಪಾದ ಹಿಡಿಬೇಕಾಗಿರೋದು ಗುರು ರಾಘವೇಂದ್ರ ಸ್ವಾಮಿಯವರ ಪಾದವನ್ನು ಹಿಡಿದ್ರೆ ನಮ್ಮ ಗುರಿ ಮುಟ್ಟುತ್ತೆ, ನಮ್ಮ ಸಾಧನೆಗೆ ಯಶಸ್ವಿ ಆಗುತ್ತೆ. ರಾಯರ ಹೆಸರನ್ನು ಹೇಳ್ಕೊಂಡು ಇವತ್ತು ಯಾವುದೋ ಒಂದು ಅಗ್ನಿಯಲ್ಲಿ ನಿಂತ್ಕೊಂಡು ಹೇಳಂದ್ರು ಹೇಳ್ತೀನಿ ನಾನು, ರಾಯರಿದ್ದಾರೆ 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 ಅಂತ. ನೋಡಿ ಹಾವ ಇದು ಸತ್ತೋಗಿದ್ದೀನಾ, ಜೀವ ಇದೆನಾ? ಸತ್ತಿರ್ಬೇಕನ್ಸುತ್ತೆ ಪಾಪ, ಜೀವ ಇಲ್ಲ. ಮುಟ್ಟು ಸಂಖ್ಯೆ ಅದನ್ನು ಮುಟ್ಟು, ಸತ್ತೋಗಿದೆ. ಇರಲಿ ಬಿಡು, ಸತ್ತಿದೆ ಬಿಡು, ಸತ್ತಿದೆ. ಸ್ವಲ್ಪ ಹಂಗೆ ಅದರಲ್ಲಿ ಹಾಕಿಬಿಡು, ಆ ಕಡೆ. ಹೇ ಜೀವ ಇದೆ ಅದು, ಇಲ್ಲ ಇಲ್ಲ ಆಯ್ತು, ಆ ಕಡೆ ಹಾಕಿಬಿಡಿ. ಅದಕ್ಕೆ ನಾನು ಹೇಳೋದು ಒಂದೇ, ದಯವಿಟ್ಟು ಮನೆಯಲ್ಲಿ ಕುತ್ಕೊಂಡು ನಾವು ಫೋನ್ ನೋಡ್ತಾ ಇರ್ತೀವಿ. ಆ ಫೋನ್ ನೋಡುವಾಗ ಇನ್ನೊಬ್ಬರಿಗೆ ಅವ್ರು ಏನು ಮಾಡಿದಾರಂತಂದು ಹಿಂದೆ ಹಿಸ್ಟ್ರಿ ನೋಡ್ಕೊತ ಹೋಗಿ, ಅವಾಗ ಗೊತ್ತಾಗುತ್ತೆ. ನಾವು ಕೆಟ್ಟದಾಗಿ ಇನ್ನೊಬ್ಬರಿಗೆ ಕಮೆಂಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಹೇಗಿದ್ದೀವಿ ಅನ್ನೋದು ನಾವು ತಿಳ್ಕೊಬೇಕು ಫಸ್ಟು. ನಾನು ಒಂದೇ ಮಾತು ಹೇಳೋದು ಎಲ್ಲರಿಗೂ, ಗೊತ್ತಿಲ್ದಾನೆ ಇನ್ನೊಬ್ಬರಿಗೆ ಮಾತಾಡಬೇಡಿ. ಅವ್ರ ಬಗ್ಗೆ ತಿಳ್ಕೊಳ್ರಿ ಫಸ್ಟು. ಅವ್ರು ಹೇಗೋ ಏನು ಪವಾಡ್ ಆಗಿದೆ ಅವ್ರ ಚಾನಲ್ ಒಳಗಡೆ ಹೋಗಿ ನೋಡಿ, ಅವ್ರು ಮಾಡ್ತಾ ಇರೋದು ಸುಳ್ಳು ಅಥವಾ ನಿಜನೋ. ಇಲ್ಲಿ ನಾನು ಜನಗಳಿಗೆ ಮೋಸ ಮಾಡ್ಬೋದು, ಭಗವಂತನಿಗೆ ಮೋಸ ಮಾಡೋಕ್ಕಾಗಲ್ಲ. ಗೊತ್ತಿಲ್ದಾನೆ ದಯವಿಟ್ಟು ಕೆಟ್ಟದಾಗಿ ಕಮೆಂಟ್ ಮಾಡಬೇಡಿ. ಯಾಕಂದರೆ ಇಲ್ಲಿ ನಾನು ಒಬ್ಬ ತಾಯಿ ಹೊಟ್ಟೆಯಿಂದ ಬಂದವನು, ನನಗೂ ಮನಸ್ಸಿದೆ, ನನಗೂ ನೋವಾಗುತ್ತೆ. ನಾನು ಪಾದಯಾತ್ರೆ ಮಾಡಿದ್ದೀನೋ ಇಲ್ಲೋ ಅಂತಂದು ನೋಡ್ರಿ, ಎಲ್ಲಿಂದ ಬಂದಿದ್ದೀನಿ, ಎಷ್ಟು ದೂರದಿಂದ ಬಂದಿದ್ದೀನಿ, ಹೇಗೆ ಬಂದಿದ್ದೀನಿ. ಬರಿಗಾಲಲ್ಲಿ. ಯಾಕೆ ಬರಿಗಾಲಲ್ಲಿ ಅಂದರೆ ಇವತ್ತು ನನಗೆ ಕೆಟ್ಟದ್ದು ಕಮೆಂಟ್ ಮಾಡುವಂಥವ್ರಿಗೂ ಒಳ್ಳೇದಾಗಲಿ ಅಂತ ಹೋಗ್ತಾ ಇದ್ದೀನಿ ನಾನು. ಅದಕ್ಕೆ ದಯವಿಟ್ಟು ನಾನೇನಾದರೂ ತಪ್ಪಾಗಿ ನಿಮ್ಮಲ್ಲಿ ನಡೆದುಕೊಂಡಿದ್ದರೆ, ತಪ್ಪಾಗಿ ಮಾತಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಯಾಕಂದರೆ ಫೋನ್ ಇದೆ, ನಮ್ಮ ಹತ್ರ ಫೋನ್ ಇದೆ, ನಿಮ್ಮ ಹತ್ರ ಫೋನ್ ಇದೆ. ನೋಡಿ, ಇವರು 5563 ಕಿಲೋಮೀಟ್ರ್ ಪಾದಯಾತ್ರೆ ಮಾಡಿದಾರಾ? ಅಲ್ಲ ಸ್ವಾಮಿ, ನಾನು ಮಾಡಿದ್ದೀನೋ ಇಲ್ಲೋ ಅಂತ ಭಗವಂತನಿಗೆ ಗೊತ್ತು. ನೋಡ್ರಿ, ನೀವು ಬನ್ನಿರಿ, ಆಯಿತು. ನಾನು ಎಷ್ಟು ಕಿಲೋಮೀಟ್ರ್ ಬಂದಿದ್ದೀನಿ, ನಿಮಗೆ ಸಾಧ್ಯವಾದರೆ ಯಾರಾದರೂ ಬರೋರಿದ್ದರೆ ಬಂದು ನೋಡಿರಿ. ಎಂಥ ಬಿಸಿಲಲ್ಲಿ ಬಂದಿದ್ದೀನಿ, ಎಂಥ ಚಳಿಯಲ್ಲಿ ಬಂದಿದ್ದೀನಿ. ಇದು ಯಾವುದಕ್ಕೋಸ್ಕರ ಅಂದರೆ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೋಗ್ತಾ ಇದ್ದೀನಿ. ಎಲ್ಲರೂ ಯಾರ ಮನಸ್ಸಲ್ಲಿ ಕೆಟ್ಟದ್ದು ತುಂಬಿಕೊಂಡಿರ್ತಾರೋ ಅದು ಕೆಟ್ಟದ್ದು ಕರಗಿ ಹೋಗಿಬಿಡಲಿ, ಅವ್ರ ಮನಸ್ಸಲ್ಲಿ ಒಳ್ಳೇದು ಬರಲಿ ಅಂತ ಹೋಗ್ತಾ ಇದ್ದೀನಿ. ಲೋಕ ಕಲ್ಯಾಣ ಅಂದರೆ ಏನು ಸ್ವಾಮಿ? ಇವತ್ತು ಎಂತಿಂತ ದೊಡ್ಡ ದೊಡ್ಡ ಗುರುಗಳು, ಆವಾಗ ಹಿಂದಕ್ಕೆ ನೀವು ನೋಡಿದ್ದೀರಾ, ಹುಬ್ಳಿಯಲ್ಲಿ ಇರ್ತಕ್ಕಂಥ ಸಿದ್ಧಾರೂಢ ಅಪ್ಪನವರು, ಅದು ಪಾದಯಾತ್ರೆ ಅಂದರೆ. ಶಂಕರಾಚಾರ್ಯರು ಅಪ್ಪವರು ಇದ್ದಾರೆ ಗುರುಗಳು, ಅವರು ಪಾದಯಾತ್ರೆ ಮಾಡಿದ್ದಾರೆ. ಅವರು ಪಾದಯಾತ್ರೆ ಮಾಡಿದ್ದು ಅವತ್ತು ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಇವತ್ತು ಸೋಷಿಯಲ್ ಮೀಡಿಯಾ ಇದೆ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಹಂಚ್ಕೊತಾ ಇದ್ದೀವಿ. ಅವತ್ತು ಅವರು ಮಾಡಿದ್ದು, ಅವರು ತೋರಿಸ್ಕೊಟ್ಟಂಥ ದಾರಿಯಲ್ಲಿ ಇವತ್ತು ನಾನು ನಡೀತಾ ಇದ್ದೀನಿ, ಅದು ಪಾದಯಾತ್ರೆ. ಅವತ್ತು ರೋಡ್ ಇರಲಿಲ್ಲ, ಈ ಫೋನ್ಗಳು, ಸ್ಮಾರ್ಟ್ಫೋನ್, ಇವಾಗ ನಾವೇನು ಫೋನ್ ಯೂಸ್ ಮಾಡ್ತೀವಲ್ಲ, ಈ ಫೋನ್ ಇರಲಿಲ್ಲ. ಗೂಗಲ್ ಮ್ಯಾಪ್ ನಾವೆಲ್ಲ ನೋಡ್ಕೊಂಡು ಹೋಗ್ತಾ ಇದೀವಿ. ಅವ್ರು ಏನು ನೋಡ್ಕೊಂಡು ಹೋಗಿದ್ದಾರೆ? ಬೆಟ್ಟ ಹತ್ತಿದ್ರು ಇಳಿತಾ ಇದ್ರು. ನನಗೆ ಕುತ್ಕೊಳ್ಳೋಕ್ಕೆ ಜಾಗ ಉಂಟು, ಫ್ಯಾನ್ ಉಂಟು, ಕರೆಂಟ್ ಉಂಟು, ಊಟ ಎಲ್ಲದೂ ಬರ್ತಾ ಇದೆ. ಇದು ನಾನೇನು ಪಾದಯಾತ್ರೆ ನಂದೇನು ದೊಡ್ಡದಲ್ಲ. ಇದು ಅವತ್ತು ಮಾಡಿದ್ದಾರೆ ನೋಡಿ ಅಪ್ಪನವರು, ಸಿದ್ಧಾರೂಢ ಅಪ್ಪನವ್ರು ಮಾಡಿದ್ದಾರೆ, ಶಂಕರಾಚಾರ್ಯರು ಮಾಡಿದ್ದಾರೆ, ಅವರೆಲ್ಲ ಮಾಡಿದಾರಲ್ಲ, ಅದು ಪಾದಯಾತ್ರೆ. ನಮ್ಮದು ಪಾದಯಾತ್ರೆ ಅಲ್ಲ ಇದು. ನಮ್ಮದು ಪಾದಯಾತ್ರೆ ಅವರು ಸಾಧನೆ ಮಾಡಿದಾರಲ್ಲ, ಅದು ಸಾಧನೆ. ಇವತ್ತು ನಾನು ದೇಶ ಸುತ್ತಾ ಇದ್ದೀನಿ, ಅವರು ಲೋಕ ಕಲ್ಯಾಣಕ್ಕೋಸ್ಕರ ಅವತ್ತು ಸುತ್ತಿದ್ರು. ಇವತ್ತು ನನ್ನ ಕಡೆಯಿಂದ ಭಗವಂತ ಸುತ್ತ ಕೇಳಿದಾರೇನು ಅಂದರೆ, ಮತ್ತು ಅದಕ್ಕೂ ತಪ್ಪಾಗಿ ತಿಳ್ಕೊಬೇಡಿ. ನಾನು ಸುತ್ತು ಅಂತ ನಿನಗೇನು ಭಗವಂತ ಹೇಳಿದಾರೇನಪ್ಪ ಅಂತ ಅನ್ನಕ್ಕೆ ಹೋಗಬೇಡಿ. ಒಳ್ಳೇದಾಗಲಿ ಅಂತ ನನ್ನ ಮನಸ್ಸಿಂದ ಪಾದಯಾತ್ರೆ ಮಾಡ್ತಾಯಿದ್ದೀನಿ. ನಾನು ಇಷ್ಟೆಲ್ಲ ಬರಿಗಾಲಲ್ಲಿ ಹೋಗ್ತಾ ಇದ್ದೀನಿ ತಂದೆ, ಎಲ್ರಿಗೂ ಒಳ್ಳೇದಾಗಲಿ, ನನ್ನ ಅಕ್ಕ ತಂಗಿಯಂದ್ರಿಗೆ, ಅಣ್ಣ ತಮ್ಮಂದಿರಿಗೆ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೋಗ್ತಾ ಇದ್ದೀನಿ ಹೊರತು
ನನ್ನ ಮನಸ್ಸಲ್ಲಿರೋ ಭಾವನೆಗಳನ್ನು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀನಿ ಅಷ್ಟೇ. ಒಂದು ವಿಡಿಯೋ ಮುಖಾಂತರದಲ್ಲಿ ಹಂಚ್ಕೊತಾ ಇದ್ದೀನಿ. ನಾನು ಎಲ್ಲಿದ್ದೀನಿ ಹೇಗಿದ್ದೀನಿ ಅಂತ ನಿಮ್ಮೆಲ್ಲರಿಗೂ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ತಪ್ಪಾಗಿ ಕಮೆಂಟ್ ಮಾಡೋಕ್ಕಿಂತ ಮುಂಚಿತವಾಗಿ ನಾವು ಹೇಗಿದ್ದೀವಿ ಅಂತ ಯೋಚನೆ ಮಾಡ್ಕೊಂಡು ಇನ್ನೊಬ್ಬರಿಗೆ ಕಮೆಂಟ್ ಮಾಡೋಣ. ಎಲ್ರಿಗೂ ಒಳ್ಳೆಯದಾಗಲಿ. ನಿಮಗೆ ಕೆಟ್ಟದ್ದು ಯೋಚನೆ ಮಾಡಿಸೋಷ್ಟು ಶಕ್ತಿ ಆ ಭಗವಂತ ಕೊಡಬಾರ್ದು. ಎಲ್ರಿಗೂ ಒಳ್ಳೆಯದನ್ನೇ ತುಂಬಲಿ ಅಂತ ಹೇಳಿ ಭಗವಂತನ ಪಾದ ಹಿಡಿದು ನಾನು ಕೇಳ್ತಾ ಇದ್ದೀನಿ. ಪೂಜ್ಯಾಯ ರಾಘವೇಂದ್ರಾಯ ಹೇಳ್ಬೇಕು ನೀವೆಲ್ಲರೂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಆಂಜನೇಯ, ಜೈ ಜಗನ್ನಾಥ್, ಜೈ ಶ್ರೀರಾಮ್.